ವಿ.ಎ. ಉಮೇಶ್ ಕಾರಂತ್ ಅವರಿಂದ. ಧರ್ಮ ಎಂಬ ಶಬ್ದ ಸಂಸ್ಕೃತ ಮೂಲವಾಗಿದ್ದು ಇದಕ್ಕೆ ಕರ್ತವ್ಯ, ನ್ಯಾಯ, ನೀತಿ, ಸದಾಚಾರ, ಸನ್ನಡತೆ ಎಂಬೆಲ್ಲ ಅರ್ಥಗಳನ್ನು ನೀಡಬಹುದು. ಹೀಗಾಗಿ ವ್ಯಕ್ತಿಯೊಬ್ಬನ ಸರ್ವಗುಣಗಳಿಗೆ ಸದ್ಗುಣಗಳ ನಿರ್ವಹಣೆಗೆ ಈ ಶಬ್ದ ಅತ್ಯಂತ ಸೂಕ್ತವಾಗಿದೆ. ಇಂಥ ಧರ್ಮ ನಮ್ಮದಾಗಬೇಕು, ನಮ್ಮ ಮನುಕುಲದ್ದಾಗಬೇಕು. ಇಲ್ಲಿ ಎಲ್ಲಿಯೂ ಒಡಕಿಲ್ಲ, ಬಿರುಕಿಲ್ಲ, ಪಂಗಡವಿಲ್ಲ, ಗುಂಪಿಲ್ಲ. ಗುಂಪುಗಾರಿಕೆಗೆ ಅವಕಾಶವಿಲ್ಲ. ಗಂಡು ಹೆಣ್ಣೆಂಬ ತಡೆ ಗೋಡೆಯೂ ಇಲ್ಲ. ಇದರ ಉದ್ದೇಶವೇ ಸರ್ವರಿಗೂ ಒಳಿತನ್ನು ಬಯಸುವುದು. ಶಾಂತಿ ಮಂತ್ರದ ಕೊನೆಯಲ್ಲಿ ಹೇಳಿದಂತೆ ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಎಂಬಲ್ಲಿ ಶಾಂತಿಯಲ್ಲಿ ಪರ್ಯಾವಸಾನಗೊಳ್ಳುವ ಈ ಧರ್ಮ ಒಬ್ಬ ವ್ಯಕ್ತಿಯ ಒಂದು ಧರ್ಮದ ಹಿಡಿಗಂಟಲ್ಲ. ಜನ್ಮನ ಜಾಯತೆ ಶೂದ್ರ ಸಂಸ್ಕಾರಾತ್ ದ್ವಿಜೋಚ್ಯತೆ ಎಂಬಲ್ಲಿ ಎಂಥ ಅದ್ಭುತವಾದ ಅರ್ಥವಿದೆ. ಇದೊಂದೇ ಸಾಲನ್ನು ಮತ್ತೆ ಮತ್ತೆ ಉಚ್ಚರಿಸಿದಾಗಲೂ ಅದರ ಅರ್ಥ ವಿಸ್ತಾರಗೊಳ್ಳುತ್ತಾ ಹೋಗುತ್ತದೆ. ಏನಿದ್ದರೂ ಸಮಾಜದಲ್ಲಿ ಎಲ್ಲ ಜನಾಂಗದವರು ಸಹೋದರ ಸಹೋದರಿ ಭಾವದಿಂದ ಸಹಬಾಳ್ವೆಯನ್ನು ನಡೆಸಬೇಕೆಂಬುದೇ ಈ ಧರ್ಮದ ಉದ್ದೇಶವಾಗಿದೆ. ಭಾರತದ ಹೆಮ್ಮೆಯ ರಾಷ್ಟ್ರಪತಿ ಅಬ್ದುಲ್ ಕಲಾಂ ತಮ್ಮ ವಿಂಗ್ಸ್ ಆಫ್ ಫೈರ್ ಬೆಂಕಿಯ ರೆಕ್ಕೆಗಳು ಎಂಬ ಆತ್ಮಕಥನದಲ್ಲಿ ತಮ್ಮ ಬಾಲ್ಯದ ನೆನಪುಗಳನ್ನು ಹೀಗೆ ಬಿಚ್ಚಿಟ್ಟಿದ್ದಾರೆ. ತಾವು 8 ವರ್ಷದ ಹುಡುಗನಾಗಿದ್ದಾಗ ರಾಮೇಶ್ವರದಲ್ಲಿರುವ ಶಿವನ ಗುಡಿ ಅವರ ಮನೆಯಿಂದ 10 ನಿಮಿಷದ ದಾರಿಲಿದ್ದು ಅವರ ಮನೆಯ ಸುತ್ತ ಮುಸ್ಲಿಂ ಜನಾಂಗದವರು ವಾಸವಾಗಿದ್ದರು. ಅಕ್ಕಪಕ್ಕದಲ್ಲಿ ಹಿಂದೂಗಳು ವಾಸವಾಗಿದ್ದರು. ಹೀಗಿದ್ದರೂ ಕೂಡ ಎಲ್ಲರೂ ಒಟ್ಟಿಗಿದ್ದು ಅನ್ಯೋನ್ಯವಾಗಿದ್ದರು. ಹತ್ತಿರದಲ್ಲಿದ್ದ ಮಸೀದಿಗೆ ತಂದೆ ನಿತ್ಯವೂ ಸಂಜೆ ನಮಾಜ್ ಮಾಡಲು ತನ್ನನ್ನು ಕರೆದುಕೊಂಡು ಹೋದರೆ ಬಾಲಕನಾದ ತಾನು ಮಸೀದಿಗೆ ಹೋದಂತೆ ರಾಮೇಶ್ವರದ ಗುಡಿಗೂ ಹೋಗಿ ಅಲ್ಲಿ ಪಾಲಿಸುವ ನಿಯಮದಂತೆ ದೇವರ ಗುಡಿಗೆ ಪ್ರದಕ್ಷಿಣೆ ಹಾಕಿ ಬರುತ್ತಿದ್ದೆ. ಅರ್ಥಾತ್ ನಮಾಜು ಮಾಡುವುದು, ಪ್ರಾರ್ಥನೆ ಮಾಡುವುದು ಎರಡೂ ದೇವರಿಗೆ ಸಲ್ಲುತ್ತದೆ ಎಂಬ ಮಾತು ಎಳೆಯ ಕಲಾಮರ ಹೃದಯದಲ್ಲಿ ಮೂಡಿರುವುದು ಅವರ ಪವಿತ್ರ ಹೃದಯವಂತಿಕೆಗೆ ಕಾರಣವಾಗಿತ್ತು. ಹಾಗೆ ಮನೆಯವರಾರೂ ಅಡ್ಡಿಪಡಿಸುತ್ತಿದ್ದಿಲ್ಲ ಎಂಬ ಸತ್ಯವು, ಧರ್ಮಾಂಧತೆ ಎಂಬ ವಿಷಬೀಜವೂ ಅಲ್ಲಿರುತ್ತಿದ್ದಿಲ್ಲ ಎನ್ನುವ ವಿಚಾರ ಯಾರಿಗೂ ಮನಮುಟ್ಟುತ್ತದೆ. ಹೀಗಿರುವಾಗ ಜಗತ್ತಿನ ಜೀವ, ದೇವರು, ಧರ್ಮಗಳ ನಡುವೆ ಒಂದು ರೀತಿಯ ಹೊಂದಾಣಿಕೆ ಅರ್ಥಾತ್ ತ್ರಿಕೋನ ಸಂಬಂಧ ಮೊದಲಿನಿಂದಲೂ ಗಟ್ಟಿಯಾಗಿತ್ತು. ಪ್ರತಿಯೊಂದು ಧರ್ಮದಲ್ಲಿಯೂ ಅದರದೇ ಆದ ವೈಶಿಷ್ಟ್ಯವಿದೆ. ಅದಕ್ಕೆ ಅದರದೇ ಆದ ಪವಿತ್ರ ಗ್ರಂಥವಿದೆ. ಆಯಾ ಧರ್ಮದಲ್ಲಿ ಜನಿಸಿದವರಿಗೆ ಅವರದೇ ಆದ ಜಾತಿ ಇದೆ, ಆಹಾರ ಪದ್ಧತಿ ಇದೆ, ಪೂಜಾ ಸ್ಥಾನಗಳಿವೆ. ಹೀಗಿದ್ದರೂ ಕುಡಿಯುವುದೊಂದೇ ಜಲ, ಇರುವುದೊಂದೇ ನೆಲ, ಸೇವಿಸುವುದೊಂದೇ ಗಾಳಿ ಎಂಬ ನೆಲೆಯಲ್ಲಿ ನಾವೆಲ್ಲರೂ ಈ ಮಣ್ಣಿನ ಮಕ್ಕಳು. ನಮಗೆ ಈ ಭೂಮಿ, ಈ ಗಾಳಿ, ಈ ನೀರು ಬಿಟ್ಟು ಬೇರೆ ಕಡೆಗೆ ಹೋಗಿ ಜೀವಿಸಲು, ಈ ಜಗತ್ತನ್ನು ಬಿಟ್ಟು ಹೋಗಲು ಅವಕಾಶವಿಲ್ಲ. ಇಲ್ಲಿ ಕಲಿತ ವಿದ್ಯೆಗೆ ಜಾತಿ ಧರ್ಮಗಳ ಬಣ್ಣವಿಲ್ಲ ಎಂಬ ಆಲೋಚನೆಯ ಆಳದಲ್ಲೂ ನಾವೆಲ್ಲರೂ ಶಿಕ್ಷಿತರು ಎಂಬ ಕಾರಣದಿಂದಲೂ ಸಮಾಜದ, ದೇಶದ ಉನ್ನತಿಯಲ್ಲಿ ಸಂಸಾರದೊಂದಿಗೆ ಸಾಗಬೇಕಾದ ಸಂದರ್ಭದಲ್ಲಿ ಧರ್ಮ ನಿರಪೇಕ್ಷತೆ, ಇದರೊಂದಿಗೆ ಬೆರೆತುಕೊಂಡ ವೃತ್ತಿ, ಉದ್ಯೋಗ, ಅಂತಿಮವಾಗಿ ಭವಿಷ್ಯದ ಉನ್ನತೀಕರಣ, ಅಭಿವೃದ್ಧಿ. ಎಷ್ಟೇ ವಿಜ್ಞಾನ, ಆಧುನೀಕರಣ ಎಂದು ಹೇಳಿ ಕೇಳಿ ದಾಪುಗಾಲಿಡುತ್ತಿದ್ದರೂ ನಮ್ಮಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಹಾಗೂ ಇದನ್ನು ದೇವರಲ್ಲಿ ಇಡುವುದು ಕಟು ಸತ್ಯವೆಂದರಿತರೆ ನಮ್ಮ ಅಗತ್ಯಗಳಿಗೆ ಬೇಕಾಗುವ ವಸ್ತುಗಳನ್ನು ಯಾರೇ ಯಾವುದೇ ಜಾತಿ ಮತಸ್ಥರು ಬೆಳೆಯಲಿ, ಮಾರಾಟ ಮಾಡಲಿ, ಅದನ್ನು ಪಡೆಯುವಲ್ಲಿ ನಾವೇಕೆ ಅದರ ಹಿಂದಿನ ಕೈಗಳನ್ನು ನೋಡಬೇಕು? ಇಂಥಲ್ಲಿ ನಮ್ಮೊಳಗೆ ನಿತ್ಯ ಶಾಶ್ವತವಾಗಿರಬೇಕಾದ ಮಾನವೀಯತೆಗೆ ಸರಿಸಾಟಿ ಬೇರೊಂದಿಲ್ಲ. ಇದುವರೆಗೆ